ಮೊದಲನೇದಾಗಿ ಈ ಒಂದು ಸೋಷಿಯಲ್ ಮೀಡಿಯಾದ ನಿಮ್ಮ ಪಯಣ ಯಾವ ರೀತಿ ಪ್ರಾರಂಭ ಆಯಿತು? ಆ್ಯಕ್ಚುಲಿ ಇದು ಬಂದಿರೋದು ನಮ್ಮ ಅಪ್ಪನಿಂದ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರು ಯಾವಾಗಲೂ ಫೋಟೋ ತೆಗೆಯೋದು ತುಂಬ ಹುಚ್ಚು. ನಾವು ಚಿಕ್ಕೋದ್ರಿಂದ ಫೋಟೋ ತೆಗೆಯೋದು, ಫೋಟೋ ಅಂದರೆ ಅದನ್ನು ಸ್ಟೋರ್ ಮಾಡ್ಕೋಬೇಕು ಏನೇ ಇರಲಿ. ಸೊ ಆ ಹವ್ಯಾಸ ನನಗೆ ಬಂತು. ನಾನು ಎಲ್ಲೇ ಹೋದರೂ ಫೋಟೋ ತೆಗೆಯೋ ಹುಚ್ಚು ನನಗೆ. ಸೊ ಫೋಟೋ ತೆಗೆದಾಗ ಸುಮ್ಮನೆ ಏನಕ್ಕಿರೋದು ಅದನ್ನು ಪಬ್ಲಿಷ್ ಮಾಡೋದು. ಸೊ ಆ್ಯಕ್ಚುಲಿ ನಾನು ಇನ್ಫ್ಲೂಯೆನ್ಸರ್ ಆಗ್ತೀನಿ ಅಂತ ನಾನು ಎಂದೂ ಅಂದ್ಕೊಂಡಿರಲಿಲ್ಲ. ಆ್ಯಸ್ ಅ ಪ್ರೊಫೆಷ್ನಲ್ ಸ್ಟ್ರಕ್ಚರಲ್ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಕೂಡ ಮಾಡಿದ್ದೀನಿ ಬೆಹರನ್ನಲ್ಲಿ. ಅದು ನಾನು ಆ ಥರ ಪೋಸ್ಟ್ ಮಾಡಿದಾಗ ನಂಗೆ ಮೆಸೇಜ್ ಬರೋದು, ಈವೆಂಟ್ ಎಷ್ಟು ತಾರೀಕು ಇರುತ್ತೆ, ಯಾವ ಟೈಮ್ ತನಕ ಇರುತ್ತೆ. ಸೊ ಆ ಥರ ನನಗೆ ಬರೋದ್ರಿಂದ ನಾನು ಹಾಕೋದ್ರಿಂದ ಸ್ವಲ್ಪ ಜನಗಳಿಗೆ ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ಬಂದಾಗ ನಾನು ಅದನ್ನ ಮಾಡಬೇಕು. ಆಮೇಲೆ ನಾನು ಬ್ಲಾಗರ್ ಇನ್ಫ್ಲೂಯೆನ್ಸರ್ ಮಾಡಿದ್ದು ನಾನು ಇನ್ಫ್ಲೂಯೆನ್ಸರ್ ಆಗಿಲ್ಲ, ಜನಗಳೇ ನನ್ನ ಆ್ಯಕ್ಚುಲಿ ಬ್ಲಾಗರ್ ಇನ್ಫ್ಲೂಯೆನ್ಸರ್ ಆಗಿ ಮಾಡಿರೋದು. ಅವ್ರು ಹಾಗೆಲ್ಲ ಕೇಳಿದಾಗ ನಾನು ಪೋಸ್ಟ್ ಮಾಡ್ತಾ ಬಂದೆ. ಸೊ ಹಾಗಾದ್ರೆ ನೀನು ಬ್ಲಾಗರಾ, ನೀನು ಇನ್ಫ್ಲೂಯೆನ್ಸರ್ ಅಂದಾಗ ನಾನು ಟೈಟಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಲೆಟ್ಸ್ ಸಿ, ಓಕೆ ನಾನು ಇನ್ಫ್ಲೂಯೆನ್ಸರ್ ಅಂತ ಹೇಳಿ. ಅದೇ. ಸೊ ಅದಾದ್ಮೇಲೆ ನಾನು ನೋಡ್ತಾ ಇದ್ದೆ, ಓಕೆ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು, ಕನ್ನಡ ಮಾಡಿದ್ರೆ ಇಲ್ಲಿ ಕನ್ನಡ ಜನಗಳಿಗೂ ಸ್ವಲ್ಪ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆಕ್ಚುಲಿ ನಮ್ ಕನ್ನಡ ಸಂಘ ಅಂತ ಇದೆ, ಇವೆಂಟ್ಸ್ ಇದೆ, ಬಿಲ್ವಾಸ್, ಬಟ್ ಇಲ್ಲಿ ಬೆಹರನ್ನಲ್ಲಿ ಕನ್ನಡ ಜನ ಇದ್ದಾರಾ ಅಂತ ನನಗೆ ಕ್ವಶನ್ ಹಾಕ್ತಾರೆ. ಸೊ ನಾನು ಇಲ್ಲ, ಕನ್ನಡ ನಾವು ಇದ್ದೀವಿ ಅಂತ ತೋರಿಸ್ಕೊಡೋಕೆ ನಾನು ಕನ್ನಡತಿ ಅಂತ ನಾನು ಇವಾಗ ನನ್ನ ಪೇಜಲ್ಲಿ ನಾನು ಕನ್ನಡತಿ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಕನ್ನಡ ಉಳಿಸೋಣ, ಬೆಳೆಸೋಣ, ಕನ್ನಡವೇ ನಮ್ಮ ಹೆಮ್ಮೆ ಅನ್ನೋಣ.